ನಮಸ್ಕಾರ. ಗುರುವಂದನೆಗಳು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತತ್ಸತ್. ಹರಿಭ್ಯೋ ನಮಃ. ಜೈ ಗುರುದೇವ್. ಇವತ್ತು ಬೆಳಗ್ಗೆ ನಾಗರ್ಕೋವಿಲ್, ತಮಿಳುನಾಡು ಕೇರಳ ಬಾರ್ಡರ್ಲಿರುವ ಒಂದು ಊರಿಂದ ನನ್ನ ಅಭಿಮಾನಿ ಒಬ್ಬರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಧ್ಯಾನ ಸಮಾಧಿ ಇದರ ಬಗ್ಗೆ. ಗುರುವೇ, ನಾವು ಧ್ಯಾನ ಮಾಡ್ತಾ ಇರ್ತೀವಿ, ನಾವು ಧಾರಣೆಯಲ್ಲಿ ಕುಳಿತುಕೊಂಡಿದ್ದೀವೋ ಅಥವಾ ಧ್ಯಾನ ಮಾಡ್ತಾ ಇದ್ದೀವೋ ಅಥವಾ ಸಮಾಧಿಗೆ ನಾವು ಹೋಗ್ಬಿಟ್ಟಿದ್ದೀವೋ ಹಾಗೆ ಅಂತ ಅನ್ನೋದು ನಮಗೆ ಗೊತ್ತಾಗಲ್ಲ. ಹೇಗೆ ಇದನ್ನು ನಾವು ತಿಳ್ಕೊಳ್ಳೋದು ಹಂಗೆ ಅಂತ ಕೇಳಿದ್ದಾರೆ. ಇದಕ್ಕೆ ಕೆಲವು ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಬೇಕು ಅಂತಿದ್ದೀನಿ. ಧ್ಯಾನದ ಬಗ್ಗೆ ಹೇಳೋದಾದ್ರೆ ಎರಡು ತರದ ಧ್ಯಾನ ಇದೆ. ಒಂದು ಸೂಕ್ಷ್ಮ ಧ್ಯಾನ, ಇನ್ನೊಂದು ಸ್ಥೂಲ ಧ್ಯಾನ. ಸ್ಥೂಲ ಧ್ಯಾನ ಅಂತ ಅನ್ನೋದು ಯಾವ್ದಾದ್ರು ಒಂದು ಎಲಿಮೆಂಟ್, ಒಂದು ಪದಾರ್ಥಗಳ ಮೇಲೆ ನಿಮ್ಮ ಮನಸ್ಸನ್ನ ಐಕ್ಯತೆ ಮಾಡೋದು. ಅದು ಹೊರಮುಖವಾಗಿ ಮಾಡೋದು, ಒಳಮುಖವಾಗಿ ಮಾಡೋದು. ಅಲ್ಲಿ ಎರಡಿದೆ. ಇನ್ನೊಂದು ಧ್ಯಾನದಲ್ಲಿ ಎರಡಿದೆ. ಕಣ್ಣು ಬಿಟ್ಕೊಂಡು ಮಾಡೋದು, ಕಣ್ಣು ಮುಚ್ಕೊಂಡು ಮಾಡೋದು. ಕಣ್ಣು ಬಿಟ್ಕೊಂಡು ಮಾಡೋದ್ರಲ್ಲಿ ಸ್ಥೂಲ ಧ್ಯಾನ ಮಾಡ್ತಾ ಇದ್ರಿ ಅಂದ್ರೆ ಅದು ಸೂಕ್ಷ್ಮವಾಗಿ ಕನ್ವರ್ಟ್ ಆಗಿ ಹೋಗುತ್ತೆ. ಕಣ್ಣು ಬಿಟ್ಕೊಂಡು ಮಾಡೋದು. ಕಣ್ಣು ಮುಚ್ಕೊಂಡು ಮಾಡೋದ್ರಲ್ಲಿ ಸ್ಥೂಲವಾಗೇ ಮಾಡಬೇಕು, ಸೂಕ್ಷ್ಮವಾಗೇ ಮಾಡಬೇಕು. ಅಲ್ಲೂ ಹಾಗೆ ಸ್ಥೂಲವಾಗಿ ಮಾಡ್ತಾ ಇದ್ರಿ ಅಂದ್ರೆ ಸೂಕ್ಷ್ಮಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಸೂಕ್ಷ್ಮವಾಗೇ ಮಾಡ್ತಾ ಇದ್ರೆ ನೀವು ಸೂಕ್ಷ್ಮಕ್ಕಿಂತ ಇನ್ನು ಉತ್ತಮ ಮಟ್ಟಕ್ಕೆ ಹೊರಟೋಗ್ತೀರ. ಸೊ ಇದು ಧ್ಯಾನ. ಈ ಆಧ್ಯಾತ್ಮದಲ್ಲಿ ತೊಡಗಬೇಕು ಅಂತಂದ್ರೆ ನಿಮಗೆ ಬೇಸಿಕ್ಕು ನಿಮ್ಮ ಏಕಾಗ್ರತೆ ತುಂಬಾ ತುಂಬಾ ಇಂಪಾರ್ಟೆಂಟು. ಮನಸ್ಸನ್ನ ಒಂದು ಜಾಗದಲ್ಲಿ ಇಡೋದು, ಮನಸ್ಸು ಚಂಚಲ ಆಗದೇನೆ, ಆ ಕಡೆ ಈ ಕಡೆ ತಿರುಗದೇನೆ, ಓಡದೇನೆ ಒಂದೇ ಜಾಗದಲ್ಲಿ ಇರೋ ಹಾಗೆ ನೀವು ಯಾವಾಗ ಅಭ್ಯಾಸ ಮಾಡ್ಕೋತೀರಾ ಅದನ್ನ ಧಾರಣ ಹಂಗೆ ಅಂತ ಕರಿತೀವಿ. ಏಕಾಗ್ರತೆ, ಮನಸ್ಸನ್ನ ಏಕಾಗ್ರತೆ ಪಡಿಸೋದನ್ನ ಧಾರಣ ಹಂಗೆ ಅಂತ ಕರಿತೀವಿ. ಈ ಧಾರಣ ಅನ್ನೋದು ಒಳಮುಖವಾಗಿ ಇರಬಹುದು, ಹೊರಮುಖವಾಗಿ ಇರಬಹುದು. ಯಾವುದೋ ಒಂದು ಪದಾರ್ಥದ ಮೇಲೆ ಅಥವಾ ಯಾವುದೋ ಒಂದು ವಸ್ತು ಮೇಲೆ ಅಥವಾ ಒಂದು ಕಣ್ಣಿಗೆ ಕಾಣದೇ ಇರೋ ಒಂದು ಸೂಕ್ಷ್ಮವಾದ ಒಂದು ವಸ್ತುಗಳ ಮೇಲೆ ತಮ್ಮ ಮನಸ್ಸನ್ನ ಐಕ್ಯತೆ ಮಾಡಿದಾಗ, ಈ ಜೇನುತುಪ್ಪವನ್ನ ಮೇಲಿಂದ ಸುರಿದಾಗ ಜೇನುತುಪ್ಪ ಬ್ರೇಕೇಜ್ ಇಲ್ದೇನೆ ಒಂದೇ ಸಮಕ್ಕೆ ಮೇಲಿಂದ ಕೆಳಗಡೆ ನೆಲದ ತನಕ ಹೇಗೆ ಬ್ರೇಕೇಜ್ ಇಲ್ದೇನೆ ಅದು ಬಂದು ಸೇರತ್ತೆ, ಮೇಲೆ ಕೆಳಗೆ ಒಂದೇ ಪಾಯಿಂಟ್ ಅಲ್ಲಿ ಇರುತ್ತೆ ಅದು. ಆ ತರ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಯಾವ ತರದ ಡಿವಿಯೇಷನ್ ಇಲ್ಲದೆ, ಚಂಚಲತೆ ಇಲ್ಲದೆ, ಆ ಕಡೆ ಈ ಕಡೆ ಓಡಾಡ್ದೇನೆ ನಿಮ್ಮ ಮನಸ್ಸನ್ನ ಒಂದೇ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿ 12 ಸೆಕೆಂಡ್ಗಳು ನೀವು ಇಟ್ಟಾಗ ಅದು ಒಂದು ಧಾರಣೆ ಅಂತ ಕರಿತೀವಿ. 12 ಸೆಕೆಂಡ್ಗಳು ಯಾವುದೇ ತರಹದ ಸಂಚಲತೆ ಇಲ್ಲದೆ ನಿಮ್ಮ ಮನಸ್ಸು ಒಂದೇ ಕಡೆ ಇದ್ದಾಗ ಅದು ಕೆಲವು ಸಮಯದಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಹೇಗೆ ಅಂತಂದ್ರೆ ನಿಮ್ಮ ಮನಸ್ಸು ಕೋತಿ ತರ ಒಂದು ಗೆಳೆಯಿಂದ ಇನ್ನೊಂದು ಬ್ರಾಂಚ್, ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ಗೆ ಹೇಗೆ ಈ ಕೋತಿ ಮಂಗ ಹಾರ್ಕೊಂಡು ಹೋಗುತ್ತೆ, ಹಾಗೆ ನೀವು ಒಂದು ಧಾರಣೆ ಎರಡು ಧಾರಣೆ ಮಾಡಿರ್ತೀರಾ. ಒಂದು ಧಾರಣೆ ಅಂದ್ರೆ 12 ಸೆಕೆಂಡು, ಎರಡು ಧಾರಣೆ ಅಂದ್ರೆ 24 ಸೆಕೆಂಡು. 24 ಸೆಕೆಂಡ್ಗಳು ನೀವು ಬ್ರೇಕೇಜ್ ಇಲ್ದೇನೆ ನೋಡ್ತಾ ಇದ್ದಾಗ ಸಡನ್ ಆಗಿ ಒಂದು ಯಾವ್ದಾರ ಒಂದು ಯೋಚನೆ ಬಂದ್ಬಿಡ್ತು ಅಂತಂದ್ರೆ ನೀವು ತಿರುಗಿ ಧಾರಣೆ ಶುರು ಮಾಡ್ಬೇಕಾಗತ್ತೆ. ಅದು ಯೋಚನೆಗಳು ತಾನಾಗೆ ನಡೀತಿರುತ್ತೆ. ಇದೆಲ್ಲ ಧ್ಯಾನದ ಬಗ್ಗೆ ವಿಚಾರ ಹೇಳಿದ್ದೀನಿ, ಅದನ್ನ ಇಲ್ಲಿ ಹೇಳಕ್ ಇಷ್ಟ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಬ್ರೇಕೇಜ್ ಇಲ್ದೇನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾಗ ಧ್ಯಾನ ಆಗುತ್ತೆ. ಸೊ ಹೇಗೆ ಧ್ಯಾನ ಆಗುತ್ತೆ ಅಂತಂದ್ರೆ 12 ಸೆಕೆಂಡ್ಗಳು ಇಂಟು 12 ಧಾರಣೆಗಳು ಕಂಟಿನ್ಯೂಸ್ ಆಗಿ ಬ್ರೇಕೇಜ್ ಇಲ್ದೇನೆ, ಸಂಚಲತೆ ಇಲ್ದೇನೆ ಮನಸ್ಸು ಐಕ್ಯತೆ ಮಾಡ್ಕೊಂಡಾಗ ಒಂದು ಧ್ಯಾನ ಆಗತ್ತೆ. ಹಾಗಂದ್ರೆ 12 ಇಂಟು 12 144 ಸೆಕೆಂಡ್ಗಳು. 44 ಸೆಕೆಂಡ್ಗಳು. ಈ 144 ಸೆಕೆಂಡ್ಗಳನ್ನ ನಿಮ್ಮ ಮನಸ್ಸು ಸಂಚಲತೆ ಇಲ್ಲದೆ ಒಂದೇ ಪಾಯಿಂಟ್ ಅಲ್ಲಿ ಐಕ್ಯತೆ ಮಾಡಿದಾಗ ಅದನ್ನು ಒಂದು ಧ್ಯಾನ ಅಂತ ಕರಿತೀವಿ. ಸೊ ಈ ತರದ 144 ಇಂಟು 12 ಧ್ಯಾನ 1728 ಸೆಕೆಂಡ್ಗಳು ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಇದ್ರಿ ಅಂತಂದ್ರೆ ಬ್ರೇಕೇಜ್ ಇಲ್ದೇನೆ ಅದು ಒಂದು ಸಮಾಧಿ. ಈ ಸಮಾಧಿ 6 ಸ್ಥಿತಿಗಳಿದೆ. 1728 ಇಂಟು 6
ಮಾಡಿದಾಗ ಉನ್ನತ ಸಮಾಧಿ ಮಟ್ಟಕ್ಕೆ ಹೋಗಿ ಸೇರ್ತೀವಿ, ಸೂಪರ್ ಕಾನ್ಷಿಯಸ್ ಲೆವೆಲ್, ಭಗವಂತನ ಜೊತೆ ಐಕ್ಯ ಹೋಗ್ತೀವಿ. ಸೊ ಇದು ಧ್ಯಾನದ ಬಗ್ಗೆ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಆದರೆ ಇದನ್ನೇನು ನಾವು ವಾಚ್ ಇಟ್ಕೊಂಡು 100 ಸೆಕೆಂಡ್ ಆಯ್ತಾ, 144 ಸೆಕೆಂಡ್ ಆಗಿದೆಯಾ, 1728 ಸೆಕೆಂಡ್ಗಳಾಗಿದೆಯಾ ನೋಡಕ್ ಸಾಧ್ಯವಿಲ್ಲ. ನೀವು ಕಣ್ಣು ಮುಚ್ಕೊಂಡು ಕೂತಿರೋವಾಗಲೇನೆ ನಿಮ್ಮ ಧಾರಣೆ ಕಂಟಿನ್ಯೂ ಆಗ್ತಾ ಇದೆಯಾ, ನಿಮ್ಮ ಧ್ಯಾನ ಕಂಟಿನ್ಯೂ ಆಗ್ತಾ ಇದೆಯಾ. ಯಾಕೆಂದ್ರೆ ಕಾನ್ಷಿಯಸ್ ಲೆವೆಲ್ ಇರ್ತೀರಾ. ಸಮಾಧಿ ಸ್ಥಿತಿಗೆ ಹೋಗೋ ತನಕ ನಿಮ್ಮ ಪ್ರಜ್ಞೆ ನಿಮ್ಮ ಕೈಯಲ್ಲಿರುತ್ತೆ. ಸಮಾಧಿ ಸ್ಥಿತಿಗೆ ಹೋದ್ರಿ ಅಂದ್ರೆ ಒಳ ಹೊರ ಏನು ಗೊತ್ತಾಗೋದಿಲ್ಲ, ಕಾನ್ಷಿಯಸ್ ನಿಮ್ಮಿಂದ ಹೊರ ಕೊಟ್ಟೋಗುತ್ತೆ. ಸೊ ಅದರಿಂದ 1728 ಸೆಕೆಂಡ್ಗಳು ಬ್ರೇಕೇಜೇ ಇಲ್ದೇನೆ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಗೊತ್ತಾಗೋಗುತ್ತೆ. ಸೊ ಇದಕ್ಕೆ ವಾಚ್ ಎಲ್ಲ ಇಟ್ಕೊಂಡು ನೋಡಕ್ ಸಾಧ್ಯವಿಲ್ಲ. ಅಥವಾ ಯಾರೋ ಒಬ್ಬರಿಗೆ ಹೇಳ್ಬಿಟ್ಟು ಅಪ್ಪ ನಾನು 12 ಧ್ಯಾನಗಳು ಮಾಡಿ ಸಮಾಧಿ ಸ್ಥಿತಿಗೆ ಹೋಗೋ ತನಕ ನಾನು ಪಕ್ಕ ಕೂತ್ಕೊಂಡು ಟೈಮ್ ನೋಡ್ತಾ ಇರು, ಅದೆಲ್ಲ ಸಾಧ್ಯವಿಲ್ಲ. ನಿಮಗೆ ಕಾನ್ಸಂಟ್ರೇಷನ್ ಇರೋದ್ರಿಂದ, ಕಾನ್ಷಿಯಸ್ ಇರೋದ್ರಿಂದ ನೀವು ಯಾವ ಸ್ಥಿತಿಲಿ ಇದ್ದೀರಿ ಹಾಗೆ ಅಂತ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ಈ ನಾಗರಕೋಯಿಲ್ ವ್ಯಕ್ತಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ.